ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ಬದುಕಿಗೆ ಸ್ವಾಗತ. ಇವತ್ತಿನ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ. ತಿರುಪತಿಯಿಂದ ಬಂದಂಥ ಸೂರ್ಯ ಮನೆಯ ವಾತಾವರಣ ಚೇಂಜ್ ಆಗಿರೋದ್ರಿಂದ ಗಾಬರಿಗೊಳ್ತಾನೆ. ಎಲ್ಲರನ್ನೂ ಕೇಳ್ತಾನೆ, ಯಾರೂ ಬಾಯ್ ಬಿಡಲ್ಲ. ಆವಾಗ ಅವರಪ್ಪನ ಹತ್ರ ಬಂದು ಅಪ್ಪ ಏನಾಯಿತು ಅಂತ ಕೇಳ್ತಾನೆ. ಶಾಂತಿ ಸಿಟ್ಟಿನಿಂದ ನಿನ್ನ ಹೆಂಡತಿ ಇದ್ದಾಳಲ್ಲ, ತಿರ್ಗೋಕ್ಕೆ ಹೋಗಿದ್ದಾಳೆ, ಇನ್ಮೇಲೆ ಮನೆ ಬರಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾನೆ. ಅವರಪ್ಪ ಸುಮ್ಮನೆ ನಿಂತಿರ್ತಾನೆ. ಆವಾಗ ಅಪ್ಪ ಏನಾಯ್ತಪ್ಪ ನೀವಾದರೂ ಹೇಳಿ ಅಂತೇಳಿ ಸೂರ್ಯ ಕೇಳ್ತಿರ್ತಾನೆ. ಆವಾಗ ಅವರಪ್ಪ ಏನಂತ ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಆವಾಗ ಶಾಂತಿ ಇನ್ಮೇಲೆ ಅವಳು ಈ ಮನೆಗೆ ಬರಬಾರ್ದು, ಈ ಮನೆಗೆ ಬರಲ್ಲ ಅಂತ ಅಂದಾಗ ಸೂರ್ಯ ಗಾಬರಿಗೊಳ್ತಾನೆ. ಆವಾಗ ರಂಗನಾಥ್ ರಾಯರು ಮತ್ತು ಈ ನಡೆದಿರೋ ವಿಷಯನೆಲ್ಲ ಹೇಳ್ತಾರೆ. ಮತ್ತು ಮನೋಜ ವಿಡಿಯೋ ತೋರಿಸಿರ್ತಾನೆ. ವಿಡಿಯೋ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಎಲ್ಲ ಕಡೆ ಇದು ರಾಜಿಸ್ತಿದೆ ಕಣೋ ಅಂತ ಹೇಳಿದಾಗ ಆಗ ಸೂರ್ಯ ಅಪ್ಪ ಅಂತ ಹೋಗ್ತಾನೆ ಅಪ್ಪನ ಹತ್ರ. ಅವರು ಒಂದು ಸಲ ನಡೆದರೆ ಅದನ್ನು ತಪ್ಪು ಅಂತ ಕ್ಷಮಿಸ್ಬೋದು, ನಿಷ್ಕಲ್ಮಶವಾಗಿ ನಾನು ಸಹಾಯ ಮಾಡ್ತಾ ಬಂದೆ, ಇದು ಪದೇ ಪದೇ ಕ್ಷಮಿಸಿದರೆ ಅದು ಅಪರಾಧ ಅಂತ ಆಗುತ್ತೆ ಸೂರ್ಯ ಅಂತ ಹೇಳಿ ಅವರಪ್ಪ ಸುಮ್ಮನೆ ರೂಮ್ಗೆ ಹೊರಟೋಗ್ತಾನೆ. ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಶಾಂತಿ ಸಿಟ್ಟಿನಿಂದ ನೋಡ್ತಿರ್ತಾಳೆ. ಆವಾಗ ಮನೋಜ್ ಬಂದು ಈ ಮನೆಯಿಂದ ಒದ್ದೊಳಗೆ ಹಾಕೋಳ್ನ ಹಾಗೆ ಹೇಗೆ ಅಂತಾನೆ. ಆವಾಗ ನಿನ್ನೆ ಒದ್ದೊಳಗೆ ಹಾಕ್ತಾನೆ, ಎದುರುಗಡೆ ಬಾರೋ. ಆವಾಗ ನೀನು ಮಾಡಿರೋ ಫ್ರಾಡ್ಗಿಂತ ಇದೇನು ದೊಡ್ಡ ಫ್ರಾಡ್ ಅಲ್ಲ ಅಂತ ಹೇಳ್ತಾನೆ. ಆವಾಗ ಶಾಂತಿ ಅವ್ನು ಮಾಡಿರೋದಾದರೆ ತಪ್ಪು, ನಿನ್ನ ಭಾವ ಇವತ್ತ ಮಾಡಿರೋದೇನು ತಪ್ಪಲ್ಲ ಅಂತ ಹೇಳ್ತೀಯಲ್ಲ ಹಾಗೆ ಹೇಗೆ ಅಂತ ಜೋರಾಗಿ ಮಾತಾಡ್ತಾಳೆ. ಅವ್ನು ಕದ್ದಿರೋದು ಅವರಪ್ಪನ ದುಡ್ಡ, ನಿಮ್ಮ ಅತ್ತೆ ಮನೆ ದುಡ್ಡಲ್ಲ ಅಂತ ಹೇಳಿ ಜೋರು ಮಾಡ್ತಾಳೆ. ಆಗ ಮನೋಜ ಅವ್ನು ಮಾಡಿರೋ ತಪ್ಪಿಗೆ ಅವಾರ್ಡ ಕೊಡಬೇಕಾಗಿತ್ತು ಅಂತ ಕೇಳ್ತಾನೆ. ಸೂರ್ಯ ನೀನಿರಪ್ಪ, ನಿನ್ನ ಹತ್ರ ಆಮೇಲೆ ಮಾತಾಡ್ತಾನೆ ಭಗವಂತ ಅಂತ ಹೇಳಿ ಶಾಂತಿ ಹತ್ರ ಬಂದು ಸರಿ ನಾನು ಈಗ ಮೀನನ್ನು ಕರ್ಕೊಂಬರ್ತೇನೆ ಅಂತ ಹೇಳ್ತಾನೆ. ಬೇಕಾಗಿಲ್ಲ ಅಂತ ಹೇಳಿ ಶಾಂತಿ ಜೋರು ಮಾಡ್ತಾಳೆ. ಈ ಮನೇಲಿ ಅವಳು ಬಂದರೆ ದೊಡ್ಡ ತಪ್ಪಾಗುತ್ತೆ ಅಂತ ಹೇಳ್ತಾಳೆ. ಆವಾಗ ಸೂರ್ಯ ಅವಳು ಮೀನಾ ಈ ಮನೆ ಸೊಸೆ, ಈ ಮನೇಲಿ ಬದುಕಬೇಕಾಗಿರೋದು, ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಶಾಂತಿ ಇದು ನನ್ನ ಮನೆ, ಬಂದುಬಿಡು, ಇದು ನನ್ನ ಮನೆ, ಇಲ್ಲಿ ನಾ ಹೇಳ್ದಂಗೆ ನಡಿಬೇಕು ಅಂತಾನೆ. ಸೂರ್ಯ ಅವಳು ನನ್ನ ಹೆಂಡತಿ, ನಾನು ಇಲ್ಲಿಗೆ ಕರ್ಕೊಂಬರೋದು ಅಂತ ಹೇಳ್ತಾನೆ. ಶಾಂತಿ ಸಿಟ್ಟಿನಿಂದ ಆಗಲ್ಲ, ಈ ಮನೆಯಿಂದ ಹೊರಗೆ ಹಾಕ್ತೀನಿ ಯಾವಾಗ ಅಂತ ಹೇಳ್ತಿರ್ತಾಳೆ. ಶಾಂತಿ ಕೋಪ ತುಂಬ ಜೋರಾಗಿರುತ್ತೆ. ಒಳಗೆ ರೋಹಿಣಿ ಸಾಧಿಸ್ಬಿಟ್ಟೆ ಅಂತ ನಗ್ತಿರ್ತಾಳೆ. ಸೂರ್ಯ ಶಾಂತಿಗೆ ಆವಾಜ್ ಹಾಕಿ ಮೀನನ್ನು ಕರ್ಕೊಂಬರೋಕ್ಕೆ ಅಂತ ಹೋಗ್ತಿರ್ತಾನೆ. ಆವಾಗ ಇಲ್ಲಿ ಶಾಂತಿ ಅವಳನ್ನ ಕರ್ಕೊಂಬರೋದು ಬೇಡ, ಇಲ್ಲಿ ಬರೋದು ಬೇಡ ಅವಳು ಅಂತ ಹೇಳ್ತಿರ್ತಾನೆ. ಅವಾಗ ಸೂರ್ಯ ಹೊರಟೋಗ್ತಾನೆ ಕರ್ಕೊಂಬರೋಕ್ಕೆ ಅಂದು. ಮನೋಜ ಅಮ್ಮ ಹೋಗ್ಬಿಟ್ಟು ಅವನು ಕರ್ಕೊಂಡು ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಅವರೆಲ್ಲ ಹೋಗ್ತಾರೆ. ಆವಾಗ ರೋಹಿಣಿ ಮನಸ್ಸಲ್ಲೇ ಸಾಧಿಸ್ಬಿಟ್ಟೆ ಅಂತೇಳಿ ಮುಗುಳ್ನಗ್ತಿರ್ತಾಳೆ. ಸೂರ್ಯ ಚಾಲೆಂಜ್ ಮಾಡ್ತೀಯಾ ನನಗೆ, ಇದು ಇಂದ್ರನ ವಜ್ರಾಯುಧನೂ ಅಲ್ಲ, ಬ್ರಹ್ಮನ ಬ್ರಹ್ಮಾಸ್ತ್ರನೂ ಅಲ್ಲ, ಶ್ರೀಕೃಷ್ಣನ ಸುದರ್ಶನ ಚಕ್ರನೂ ಅಲ್ಲ, ರೋಹಿಣಿ ಅಸ್ತ್ರ ಅಂತೇಳಿ ಮನಸ್ಸಲ್ಲಿ ಅಂದ್ಕೋತಿರ್ತಾಳೆ. ಇನ್ನು ಈ ಕಡೆ ಕುಸುಮಮ್ಮ ಮನೆಯಲ್ಲಿ ತುಂಬ ಅಳ್ತಿರ್ತಾಳೆ. ಗಂಡನ ಫೋಟೋದ ಕೆಳಗಡೆ ಕೂತ್ಕೊಂಡು ರೀ ಇಂಥದ್ದೆಲ್ಲ ನೋಡಬೇಕಾಗುತ್ತೆ ಅಂತಲೇ ನೀವು ಬೇಗ ಹೊರಟೋದ್ರಾ ಅಂತೇಳಿ ಅಳ್ತಿರ್ತಾಳೆ. ಮತ್ತು ಒಂದು ಕಡೆ ಮೀನಾ ಅಳ್ತಿರ್ತಾಳೆ, ಮತ್ತೊಂದು ಕಡೆ ಕನಕ ಅಳ್ತಿರ್ತಾಳೆ. ಹೀಗೆ ಮೂವರು ಒಂದೊಂದು ದಿಕ್ಕಿಗೆ ಕೂತ್ಕೊಂಡು ಅಳ್ತಾ ಕೂತಿರ್ತಾರೆ. ತುಂಬ ರೀ ಮಗ ಪೊಲೀಸ್ ಆಗಲಿ ಅಂತ ಆಸೆ ಪಟ್ರಿ, ಆದರೆ ಕಳ್ಳ ಆದ, ಇದನ್ನೆಲ್ಲ ನೋಡೋಕ್ಕಾಗದೆ ನೀವು ಬೇಗ ಹೊರಟೋದ್ರ, ನನ್ನನ್ನು ಕರ್ಕೊಂಡ್ಬಿಡಿ ಅಂತ ಹೇಳ್ತಿರ್ತಾಳೆ. ಕನಕ ಅಮ್ಮ ಸ್ವಲ್ಪ ದಿನ ಸಮಾಧಾನ ಮಾಡ್ಕೊ ಅಮ್ಮ ಅಂತ ಹೇಳ್ತಿರ್ತಾಳೆ. ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಕುಸುಮ ಹೆಸರಿಗೆ ಮಸಿ ಬಡ್ದಾಗ ಏನು ಸರಿಯಾಗುತ್ತೆ, ಮಸಿ ಮುಖಕತ್ತಿದ್ರೆ ಅಳಿಸ್ಕೋಬೋದು, ಹೆಸರಿಗೆ ಬಂದರೆ ಕಳಂಕ ಏನು ಮಾಡೋದು ಅಂತೇಳಿ ಮೂವರು ಕೂತು ಅಳ್ತಿರ್ತಾರೆ. ಮೀನಾ ಹೋಗಿ ಅವರಮ್ಮನ ಸಮಾಧಾನ ಮಾಡ್ತಾಳೆ. ಅಮ್ಮ ನೀನೇ ಹೀಗಾದರೆ ಹೇಗಮ್ಮ ನಮ್ಮ ಗತಿ ಅಂತೇಳಿ ಅವರಮ್ಮನ್ನ ಸಮಾಧಾನ ಮಾಡ್ತಾ ಮೀನಾ ತಾನು ಯೋಚನೆ ಮಾಡ್ತಿರ್ತಾಳೆ. ದೇವಸ್ಥಾನದಲ್ಲಿ ಅವರತ್ತೆ ಮನೆಗೆ ಬರಬೇಡ ಅಂದಿದ್ದು, ಮತ್ತು ಅಷ್ಟು ಜನಗಳ ಮುಂದೆ ಬೈದಿದ್ದು ಎಲ್ಲ ನೆನಪು ಮಾಡ್ಕೊಂಡು ಮೀನಾ ಒಂದು ಕಡೆ ಕೂತು ಅಳ್ತಿರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಅವರ ಅತ್ತೆ ಮನೆಗೆ ಬರ್ತಾನೆ. ಅವರೆಲ್ಲರೂ ಅಳೋದನ್ನು ನೋಡ್ತಾನೆ. ಎಲ್ಲದೂ ನೋಡಿದ್ರೆ ಮೀನಾ ಸೂರ್ಯನ ನೋಡಿದ ತಕ್ಷಣ ಓಡಿ ಬಂದು ಸೂರ್ಯನ ತಪ್ಕೊಳ್ತಾಳೆ, ತುಂಬ ಅಳ್ತಾಳೆ. ಮೀನಾ ಏನಾಗಲ್ಲ, ಸಮಾಧಾನ ಮಾಡ್ಕೊಳಮ್ಮ, ಹೀಗೆಲ್ಲ ಆದರೆ ಅತ್ತೆಗೆ ಸಮಾಧಾನ ಮಾಡೋರು, ಸಮಾಧಾನ ಮಾಡ್ಕೊ ಅಂತೇಳಿ ಹೇಳ್ತಿರ್ತಾನೆ. ಮೀನಾ ರೀ ಎಲ್ಲ ಹೊರಟೋಯ್ತು ರೀ, ನಮ್ಮ ಅಪ್ಪನ ಮಾನ ಮರ್ಯಾದೆ, ನಮ್ಮಪ್ಪನ ಮರ್ಯಾದೆ ಇವತ್ತೆಲ್ಲ ಹರಾಜಾಯಿತು ರೀ, ಹೊರಟೋಯ್ತು ಸರಿ ಅಂತ ಹೇಳ್ತಿರ್ತಾನೆ. ಆವಾಗ ಸೂರ್ಯ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಅವರತ್ತೆ ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ, ಇಷ್ಟೆಲ್ಲ ಆದಮೇಲೆ ಏನಪ್ಪ ಸಮಾಧಾನ ಮಾಡ್ಕೊಳ್ಲಿ ಅಂತಿರ್ತಾಳೆ. ಈ ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ಗಳು ನಿಂತ್ಕೊಂಡು ವಿಡಿಯೋ ನೋಡ್ತಿರ್ತಾರೆ. ಆವಾಗ ಪೊಲೀಸ್ ಸರ್ ಬಂದು ಏನು ವಿಡಿಯೋ ನೋಡ್ತಿದ್ದೀರಾ ಏನು ಅಂತ ವಿಚಾರಿಸ್ತಾರೆ. ಹ್ಞೂ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಯಾರಾದರೂ ಕಂಪ್ಲೇಂಟ್ ಮಾಡಿದಾರ ಅಂತ ಕೇಳ್ತಾರೆ. ಇಲ್ಲ ಸರ್ ಅಂದಾಗ ಯಾರಾದರೂ ಮಾಡಲಿಲ್ಲ ಅಂದರೂ ಸಿವಿಯರ್ ಆಫೀಸರ್ಗೆ ಈ ವಿಡಿಯೋ ಗೊತ್ತಾಗಿದೆ, ಇವರೆಲ್ಲ ನಮಗೆ ಟಾರ್ಚರ್ ಮಾಡ್ತಾರೆ, ಒಂದು ಕೆಲಸ ಮಾಡಿ 156(1) ಈ ಸೆಕ್ಷನ್ ಮೇಲೆ FIR ಮಾಡಿ ಅವನೆಲ್ಲ ಇದ್ದರೂ ಹುಡುಕಿ ಹೇಳ್ಕೊಂಬರ್ರಿ ಅಂತ ಹೇಳ್ತಾರೆ. ಈ ಕಡೆ
ಮೀನಾ ಮತ್ತು ಸೂರ್ಯನ ಹತ್ರ ಅವರಮ್ಮ ಎಲ್ಲ ಹೇಳ್ಕೊಂಡು ಅಳ್ತಿರ್ತಾಳೆ. ಇಷ್ಟೆಲ್ಲ ನೋವುತ್ತಿದ್ರು ಯಾಕೆ ಹೇಳಿಲ್ಲ ಏನು ನೀವು ಅಂತೇಳಿ ಮೀನಾ ಕೂಡ ಗಂಡನ ಹತ್ರ ಕೇಳ್ತಿರ್ತಾಳೆ. ಫೋನ್ ಕಳೆದಾಗ ನೀವು ಯಾಕೆ ಇಷ್ಟು ಗಾಬರಿ ಮಾಡ್ಕೊಂಡ್ರಿ ಅಂತೇಳಿ ನಾನು ಯೋಚನೆ ಮಾಡ್ತಿದ್ದೆ, ಆದರೆ ಅದರಲ್ಲಿ ನಮ್ಮನೆ ಮಾನ ಮರ್ಯಾದೆನೇ ಅಡಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲ ನೋವನ್ನ ನೀವು ಒಬ್ಬರೇ ಅನುಭವಿಸ್ಬಿಟ್ರಲ್ಲ, ಅವಾಗಷ್ಟು ನಾವು ಬೈದರು ಏನಂದ್ರು ಒಂದು ಮಾತೇ ಹೇಳಿಲ್ಲಲ್ಲ ನೀವು ಅಂತೇಳಿ ತುಂಬ ಅಳ್ತಿರ್ತಾಳೆ. ಕುಸುಮ ಮಾತ್ರ ಕುಸಿದು ಬೀಳ್ತಾಳೆ. ಆವಾಗ ಸಮಾಧಾನ ಹೇಗೆ ಮಾಡ್ಕೊಳ್ತಾಳೆ ಅಂದರೆ, ನಿಮ್ಮಮ್ಮ ಅಲ್ಲಿ ದೇವಸ್ಥಾನದಲ್ಲಿ ನಮಗೆ ಅವಮಾನ ಮಾಡಿದಾಗ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ನಿಮ್ಮಮ್ಮ ದೇವಸ್ಥಾನದಲ್ಲಿ ನನ್ನ ಮಗ ಚಪ್ಪಲಿ ಏಟಿಂದ ಹೊಡೆದಾಗೆ ನಮ್ಮ ಮರ್ಯಾದೆ ಎಲ್ಲ ಹೋಯಿತು. ಇನ್ನು ಯಾವ ಇದಕ್ಕೋಸ್ಕರ ನಾವು ಬದುಕಿರಬೇಕು ಅಂದರೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಮನೆಗೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಬರ್ತಾರೆ. ಅದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಬಂದು ಮನೆಯಲ್ಲಿ ಮಂಜ ಇದ್ದಾನಾ, ಮಂಜ ಅವ್ರ ಮನೆ ಇದೇನಾ ಅಂತ ಕೇಳ್ತಾರೆ. ಅವಾಗ ಮೀನಾ ಎಲ್ಲೇ ಹೋಗಿದ್ದಾನ ಅವನು ಅಂತ ಹೇಳಿದಾಗ, ಕರೆಸ್ರಿ ಅವನ್ನ, ನೀವೇ ಕಳಿಸಿದ್ದೀರಾ, ಪೊಲೀಸರು ಬರ್ತಾರೆ ಅಂತ ಹೇಳಿ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಫೋನ್ ಮಾಡೋಕ್ಕೆ ಹೇಳ್ತಾರೆ. ಫೋನ್ ಮಾಡಿದಾಗ ಫೋನ್ ಅಲ್ಲೇ ಇರುತ್ತೆ. ಎಲ್ಲೇ ಹೋಗಿದ್ದಾನೆ, ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಅಂತ ಮೀನಾ ಹೇಳ್ತಾಳೆ. ಆವಾಗ ಕಾನ್ಸ್ಟೇಬಲ್ಗಳು ಅವನ್ನ ನೀವೇ ತಂದು ಒಪ್ಪಿಸಿರಿ ಇದಕ್ಕೆ ಅಂತ ಹೇಳಿದಾಗ ತುಂಬ ಅಳ್ತಿರ್ತಾಳೆ ಕುಸುಮ, ಹೀಗಾಯ್ತಲ್ಲ ಅಂತೇಳಿ. ಆವಾಗ ಸೂರ್ಯ ಸರ್ ಅವನು ಇದು ಎಲ್ಲ ನಮ್ಮ ಮನೆ ಸಮಸ್ಯೆ ಸರ್, ಇದು ನಾವು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಆವಾಗ 1 ವರ್ಷದಿಂದ ನಡೆದಿರೋದು ಇದು ಸಮಸ್ಯೆ ಸರ್, ಇದು ನಮ್ಮ ಸಮಸ್ಯೆ ಸರ್, ಇದು ದಯವಿಟ್ಟು ಬಿಟ್ಬಿಡಿ ಸರ್ ಅಂತ ಹೇಳ್ತಿರ್ತಾರೆ. ಆವಾಗ 10 ವರ್ಷದಿಂದ ಕೊಲೆ ಮಾಡಿ ಇವಾಗ ಸಿಕ್ಕಂದವ್ರನ್ನ ಅರೆಸ್ಟ್ ಮಾಡಿರ್ತೀವಿ, ಹಾಗಂತೇಳಿ ಇದನ್ನು ಬಿಡೋಕ್ಕಾಗುತ್ತಾ ಅಂತೇಳಿ ಮೀನಾ ಕೈ ಮುಗಿ ಕೇಳ್ಕೊತಾಳೆ. ಸರ್ ಓದೋ ಹುಡುಗ ಸರ್, ಏನೋ ತಿಳಿದೇ ತಪ್ಪು ಮಾಡಿದ್ದಾನೆ, ಬಿಟ್ಬಿಡಿ ಸರ್ ಅಂತ ಕೇಳ್ಕೊತಾಳೆ. ಹಾಗೆ ಹೇಗೆ ಬಿಡೋಕ್ಕಾಗುತ್ತಮ್ಮ, ತಪ್ಪು ಮಾಡಿದವ್ರನ್ನ ಕಳ್ಳನಿಗೆ ಸಪೋರ್ಟ್ ಮಾಡ್ತಿರಲ್ಲ ಹೋಗಿ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತಿರ್ತಾರೆ. ಸೂರ್ಯ ಇದಕ್ಕೆ ಪರಿಹಾರ ಕೇಳಿದಾಗ ಅವ್ರಿಗೂ ನಿಮ್ಮಮ್ಮ ಆದರೆ ಬ್ಯಾಗ್ ಕದ್ದಿದ್ದಲ್ಲ ಅವರು ನಿಮ್ಮಮ್ಮ ಆದರೆ ಅವರನ್ನೇ ಕರ್ಕೊಂಬಂದು ರೈಲಲ್ಲಿ ಇಳಿಸಿ ಹಾಗಾದರೆ ಬಿಡ್ತಾರೆ ಸರ್ ಅಂತೇಳಿ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಆವಾಗ ಪೊಲೀಸ್ ಕಾನ್ಸ್ಟೇಬಲ್ ತಾವೊಂದು ರೂಲ್ಸ್ ಎಲ್ಲ ಹೇಳಿ ಹೊರಟೋಗ್ತಾರೆ. ಕುಸುಮ ಕುಸಿದು ಬೀಳ್ತಾಳೆ. ಈ ಪೊಲೀಸರೆಲ್ಲ ಮನೆಗೆ ಬರೋಕಾಯ್ತಲ್ಲ, ಈ ಥರ ಕಳ್ತನ ಮಾಡಿ ಮಗ ಹಿಂಗಾಗ್ಬಿಟ್ಟಲ್ಲ ಅಂತೇಳಿ ಸೂರ್ಯ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೊರಗಿಂದ ಶಬ್ದ ಕೇಳುತ್ತೆ. ಮಂಜ, ನಾನು ಬದುಕಲ್ಲ, ಇನ್ನು ನಾನು ಸಾಯ್ತೀನಿ, ನಾನು ಬದುಕಲ್ಲ ಅಂಥೇಳಿ ಎಲ್ಲರೂ ಶಾಕಾಗಿ ಅವನ ಹಿಂದೆನೇ ಹೊರಡೋಗ್ತಾರೆ. ಅವನು ಟೆರೆಸ್ ಮೇಲೆ ಹೋಗ್ತಿರ್ತಾನೆ. ಸೂರ್ಯ, ಮೀನಾ, ಕುಸುಮ ಮತ್ತು ಕನಕ ಎಲ್ಲರೂ ಅವನ ಹಿಂದೆನೇ ಓಡ್ತಿರ್ತಾರೆ. ನಿಂತ್ಕೋ ಮಂಜ, ಓಡೋಗ್ಬೇಡು, ನಿಂತ್ಕೊಳ್ಳು ಅಂತೇಳಿ. ಆದರೆ ಅವನು ಯಾರ ಮಾತನ್ನು ಕೇಳದೆ ಟೆರೆಸ್ ಮೇಲೆ ಹೋಗಿ ಹೊತ್ಕೋತಾನೆ. ಅವ್ರು ಬರ್ತಿದ್ದಂಗೆ ಟೆರೆಸ್ ತುದಿಗೆ ಹೋಗಿ, ನಾನು ಜೀವ ಬಿಡ್ತೀನಿ, ನಾನು ಬದುಕಲ್ಲ, ನನ್ನಿಂದ ಎಲ್ಲರಿಗೂ ಸಮಸ್ಯೆ, ನನ್ನಿಂದಾನೇ ತಾನೇ ನೋವಾಗಿರೋದು, ನಾನು ನನ್ನ ಕೈಯಾರೆ ನನ್ನ ಭವಿಷ್ಯ ಹಾಳು ಮಾಡಿಕೊಂಡೆ, ನನ್ನ ಜೀವನನ ನಾನು ಹಾಳು ಮಾಡ್ಕೊಂಡೆ, ಅಪ್ಪನೂ ನನ್ನಿಂದ ಹೋಗೋಗಾಯಿತು, ಈಗ ಇವರೆಲ್ಲರಿಗೂ ನನ್ನಿಂದಾನೇ ನೋವು, ನಾನು ಬದುಕಬಾರ್ದು, ನಾನು ಬದುಕೋಕೆ ಅರ್ಹನಲ್ಲ ಅಂತ ಹೇಳಿ ಗೋಳಾಡ್ತಿರ್ತಾನೆ. ಟೆರೆಸ್ ತುದಿಗೆ ನಿಂತ್ಕೊಂಡು ಬೆಳಕು ಹೋಗ್ತಿರ್ತಾನೆ. ಆವಾಗ ಸೂರ್ಯ ತಡೆದು, ಭಾವ ಹತ್ತಿರ ಬರಬೇಡಿ, ಬಂದರೆ ನಾನು ಧುಮುಕ್ಬಿಡ್ತೇನೆ ಅಂತ ಹೇಳ್ತಿರ್ತಾನೆ. ಸೂರ್ಯ, ಇಲ್ಲಪ್ಪ ನಾನು ಈ ಕಡೆ ಬರಲ್ಲ ಅಂತ ಹೇಳ್ತಿರ್ತಾನೆ. ಕನಕ ಕರಿತಿರ್ತಾಳೆ, ಬಾರು ಈ ಕಡೆ ಬಾರು ಅಂತ. ಅವರಮ್ಮ, ನನ್ನ ಹೊಟ್ಟೆ ಯಾಕೋ ಉರಿಸ್ತೀಯಾ, ಈ ಥರ ಎಲ್ಲ ಮಾಡಬೇಡ, ಬಾರೋ ಕೂತು ಮಾತಾಡೋಣ ಅಂತ ಎಲ್ಲರೂ ಕರಿತಿರ್ತಾರೆ. ಆವಾಗ ಹತ್ತಿರ ಬಂದರೆ ನಾನು ಕೆಳಗೆ ಬೀಳ್ತೇನೆ ಅಂತ ಹೇಳಿದಾಗ ಸೂರ್ಯ ಪ್ಲ್ಯಾನ್ ಮಾಡಿ, ನಾನು ಆ ಕಡೆ ಬರಲ್ಲ, ಈಗ ನಾನು ಈ ಕಡೆ ನಿಂತ್ಕೊತೀನಿ ಅಂತ ಹೇಳಿ ಅವನನ್ನು ಬಚಾವ್ ಮಾಡ್ತಾನೆ. ಇದು ತುಂಬ ಆಳಿಲ್ಲ ಕಣ ಮಂಜ, ಇಲ್ಲಿಂದ ಬಿದ್ದರೆ ನೀನು ಸಾಯಲು, ಕೈಯೋ ಕಾಲೋ ಮುರಿಯುತ್ತೆ, ಫ್ರ್ಯಾಕ್ಚರ್ ಆಗುತ್ತೆ ಅಷ್ಟೇ, ನಿನ್ನ ಕೈ ಮುರಿದಾಗ 2 ತಿಂಗಳ ನೀನು ಸುಧಾರಿಸ್ಕೊಂಡೀಯಾ, ಇನ್ನೇ ಇಲ್ಲಿ ಕಾಲು ಮುರಿದ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವಾಡ್ತಿದ್ದಾಳೆ, ಅವ್ರ ಗತಿ ಏನಾಗಬೇಕು ಅಂತ ಹೇಳ್ತಿರ್ತಾನೆ. ಇನ್ನು ಸಾಯಗಂಟ ನೀನು ಚಾಕರಿ ಮಾಡ್ಕೊಂಡು, ನಿಮ್ಮಮ್ಮ ನಿಮ್ಮ ತಂಗಿ ಸಾಯಗಂಟ ಚಾಕರಿ ಮಾಡ್ಕೊಂಡಿರ್ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳು, ಈ ಥರ ನಿರ್ಧಾರ ತೊಗೋಬೇಡ ಅಂತೇಳಿ ಆ ಮಂಜನ್ನು ಬಚಾವ್ ಮಾಡಿಕೊಂಡು ಈ ಕಡೆ ಕರ್ಕೊಂಬರ್ತಾರೆ. ಎಲ್ಲರೂ ತುಂಬ ಅಳ್ತಿರ್ತಾರೆ. ಇನ್ನು ಸೂರ್ಯ ಮೀನಾಗೆ ಸಮಾಧಾನ ಮಾಡಿ ಅವ್ರನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯ ತಮ್ಮ ಮನೆಗೆ ಮೀನನ್ನು ಕರ್ಕೊಂಡು ಬರ್ತಿರ್ತಾನೆ. ಆವಾಗ ಶಾಂತಿ ಎಲ್ಲರೂ ಹೊರಗೆ ಬರ್ತಾರೆ. ಅಲ್ಲೇ ನಿಂತ್ಕೊಳ್ಳಿ ಅಂತೇಳಿ ಶಾಂತಿಗೆ ಹೋಗ್ತಾಳೆ. ಮೀನಾ ಮತ್ತು ಸೂರ್ಯ ಹೊರಗೆ ಚಪ್ಪಲಿ ಬಿಡ್ತಿರ್ತಾರೆ. ಅಲ್ಲೇ ನಿಂತ್ಕೊಳ್ಳಿ ಅಂತ ಹೋಗಿದಾಗ ಅಲ್ಲೇ ನಿಂತ್ಕೋತಾರೆ. ಎಲ್ಲರೂ ಬಂದು ನೋಡ್ತಾರೆ. ಸಿಟ್ಟಿನಿಂದ ಶಾಂತಿ ಸೂರ್ಯನ ಕೆನ್ನೆಗೆ ಬಾರಿಸ್ತಾಳೆ. ಆವಾಗ ಮೀನಾ, ಅತ್ತೆ ದಯವಿಟ್ಟು ನನಗೆ ಶಿಕ್ಷೆ ಕೊಡಿ, ಏನೇ ಶಿಕ್ಷೆ ಕೊಡೋದಿದ್ರು ಅವ್ರ ಮೇಲೆ ಕೈ ಮಾಡಬೇಡಿ ಅಂತ ಹೇಳಿದಾಗ ಶಾಂತಿ ಸಿಟ್ಟಿನಿಂದ ಮೀನಾ ಕೆನ್ನೆಗೂ ಒಂದ್ಸಲ ಬಾರಿಸ್ತಾಳೆ. ಆವಾಗ ರಂಗನಾಥ್ ನಿಂತ್ಕೊಂಡು ಶಾಕಿಂದ ನೋಡ್ತಿರ್ತಾನೆ. ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನಾಳೆ ನೋಡೋಣ. ಥ್ಯಾಂಕ್ ಯು.